ಎಲ್ರಿಗೂ ನಮಸ್ಕಾರ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣದ ಅಪ್ಡೇಟ್ಗೆ ಸ್ವಾಗತ. ಪ್ರತಿಯೊಬ್ಬರು ಕೂಡ ಕೇಳಿದ್ರಿ, ಒಂದಿಷ್ಟು ಜನ ಅಪ್ಡೇಟನ್ನು ಕೂಡ ಕೇಳಿದ್ರಿ. ಅಂದರೆ ನಮ್ಗೆ ಹಣ ಬರಲ್ವಾ, ಹಾಗೆ ಹೀಗೆ ಇಲ್ವಾ, ನಮ್ಗೆ ಹಣನೇ ಜಮೆ ಆಗಲ್ವಾ ಸರ್, ಏನು ಕತೆ ಸರ್, ಸರ್ಕಾರದಿಂದ ಏನಿಲ್ಲಿ ನಮಗಿಲ್ಲಿ ಏನು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ, ಏನು ಕತೆ ಇದು ಸರ್ಕಾರದ್ದು, ನಮ್ಗೆ ₹1 ಹಣ ಹಾಕ್ತಾ ಇಲ್ಲ, ಇಲ್ಲಿ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದ್ರಿ, ನಯಾ ಪೈಸೆ ಕೂಡ ಬಂದಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಒಂದಿಷ್ಟು ಜನರ ಕ್ವಶನ್ ಬರ್ತಾ ಇದೆ. ಆ್ಯಂಡ್ ಅದ್ರ ಬಗ್ಗೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಈ ಇಷ್ಟು ಜಿಲ್ಲೆಗಳಿಗೆ ಪಕ್ಕ ಜಮೆ ಆಗುತ್ತೆ. ಅಂದರೆ ಒಂದು ರ್ಯಾಂಡಮ್ ಅಂತಲ್ಲ, ಪ್ರತಿ ಒಂದು ಜಿಲ್ಲೆಗಳಿಗೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಏನು ಕತೆ. ಒಂದಿಷ್ಟು ಜಿಲ್ಲೆಗಳಿದೆ, ಈ ಇಷ್ಟು ಜಿಲ್ಲೆಗಳಿಗೆ ಡೆಫಿನೆಟಾಗಿ ಜಮೆ ಆಗುತ್ತೆ. ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಕಂಪ್ಲೀಟ್ ಆದ ಒಂದು ವಿಡಿಯೋವನ್ನು ಶುರು ಮಾಡೋಣ. ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು, ಮಿಸ್ ಮಾಡಬೇಡಿ. ಆ್ಯಂಡ್ ಲೈಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ. ಇಷ್ಟು ಜಿಲ್ಲೆ 8 ಜಿಲ್ಲೆಗಳಿಗೆ ಫಸ್ಟ್ ಒಂದು ಇದರಲ್ಲಿ ಹಣ ಬರುತ್ತೆ. ಅಂದರೆ ಫಸ್ಟು ಒಂದು ಯೋಜನೆಯಲ್ಲಿ ಫಸ್ಟ್ ಥಿಂಗ್ಸಲ್ಲಿ ಹಣ ಬರುತ್ತೆ. ಅಂದರೆ ಫಸ್ಟ್ ನೀವು ಮೊದಲ ಬಾರಿಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಹಣ ಬರುತ್ತೆ ಫಸ್ಟು ಒಂದು ಯೋಜನೆಯಲ್ಲಿ. ಅಂದರೆ ಫಸ್ಟು ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ, ಇಷ್ಟು ಇದರಲ್ಲಿ ಫಸ್ಟ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಬರುವಂಥದ್ದು ಯಾವುದಪ್ಪ ಅಂತಂದರೆ ನಿಮಗೆ ಉಡುಪಿ, ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಆ್ಯಂಡ್ ಅದಾದಮೇಲೆ ನಿಮಗೆ ಬೆಳಗಾವಿ, ಹಾವೇರಿ, ಕಲಬುರಗಿ, ಬಾಗಲಕೋಟೆ. ಅದಾದಮೇಲೆ ನಿಮಗೆ ಚಾಮರಾಜನಗರ. ಇಷ್ಟು ಜಿಲ್ಲೆಗಳಿಗೆ ಸೆಕೆಂಡ್ ಇದರಲ್ಲಿ ಹಣ ಬರುತ್ತೆ. ಅಂದರೆ ಸೆಕೆಂಡ್ ಮೊದಲನೇ ಹಂತ, ಸೆಕೆಂಡನೇ ಹಂತ. ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಅಂದರೆ ಎರಡೆರಡು ಒಂದು ಇದಿದೆ, ಅದರಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾದರೆ ಒಂದಿಷ್ಟು ಜನ ಕೇಳಿದ್ರಿ, ಹಣ ಬಂದಿಲ್ವಲ್ಲ ಸರ್, ನಮಗೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನೀವು ಹೇಳ್ತೀರಾ, ನಮ್ಗೆ ಹಣ ಜಮೆ ಆಗಿಲ್ವಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ, ಒಂದಿಷ್ಟು ಜನರ ಕ್ವೆಶನ್. ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ, ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಈಸ್ ಅ ಮ್ಯಾಂಡೇಟ್ರಿ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗೆ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ಅಪ್ಡೇಟ್ಗಳಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತಾ ಹೋದಾಗ ಡೆಫಿನೆಟ್ಲಿ ನಾನು ಹೇಳುವಂಥದ್ದು ಏನಂತಂದರೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ. ಈಗ ಒಬ್ಬೊಬ್ಬರಿಗೆ ಹಣ ಬರುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಹಣ ಬರಬೇಕು, ಹೌದಲ್ವ ಹೇಳಿ? ಹೌದು. ಹಾಗಾಗಿ ನಾನು ಹೇಳುವಂಥದ್ದು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಒಳ್ಳೆಯ ಹಣವನ್ನು ನೀವು ಗಳಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಒಂದು ವಿಡಿಯೋದ ಮೂಲಕ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಆ್ಯಂಡ್ ಅದಾದಮೇಲೆ ನಿಮಗೆ ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಆಗಲ್ಲ, ಹಾಗೆ ಹೀಗೆ ಏನು ಗೊತ್ತಾ, ಲೈಫಲ್ಲಿ ಆಗಲ್ಲ ಅನ್ನುವಂಥ ಮಾತು ಲೈಫಲ್ಲಿ ಯಾವತ್ತೂ ಕೂಡ ಬರಬಾರ್ದು. ನಾನು ಮಾಡ್ತೇನೆ, ನನಗಾಗತ್ತೆ ಅನ್ನುವಂಥದ್ದು ಲೈಫಲ್ಲಿ ಯಾವತ್ತೂ ಬರಬೇಕು. ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಎಲ್ಲರೂ ಕೂಡ ಕೇಳಿದ್ದೀರಾ. ಆ್ಯಂಡ್ ಮೇಯ್ನಾಗಿ ಬೇಕಾಗ್ತದೆ, ಒಂದಿಷ್ಟು ಜನ ಪೇಷನ್ಸನ್ನು ಇಟ್ಕೊಳ್ಳಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ನೆಗೆಟಿವ್ ಆಗಿ ಯಾವತ್ತೂ ಕೂಡ ಥಿಂಕ್ ಮಾಡಬೇಡಿ ನಿಮ್ಮ ಬಗ್ಗೆ. ನಾನು ಹೇಳುವಂಥದ್ದು ಯಾಕಂತಂದರೆ ನಮ್ಗೆ ಹಣನೇ ಜಮೆ ಆಗಲ್ವೇನೋ, ಬರೋದೇ ಇಲ್ವೇ ನಿನ್ನ ಮೇಲೆ, ಆ ರೀತಿ ಮಾತನ್ನು ಆಡ್ಲಿಕ್ಕೆ ಹೋಗಬೇಡಿ. ಯಾವತ್ತೂ ಕೂಡ ನೆಗೆಟಿವ್ ಥಿಂಕನ್ನು ಮಾಡಬಾರ್ದು, ಯಾವತ್ತೂ ಕೂಡ ಪಾಸಿಟಿವ್ ಆಗಿರಬೇಕು ಲೈಫಲ್ಲಿ. ನಾನು ಅದಕ್ಕೆ ಹೇಳುವಂಥದ್ದು, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಜನ ಕೇಳಿದ್ರಿ, ಇಲ್ಲಿ ಮೈನಾಗಿ ಎಲ್ಲರೂ ಕೂಡ ಹಾಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ನಥಿಂಗ್, ಏನೂ ಇಲ್ಲ. ಸಿಂಪಲಾಗಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ. ನಾನು ಇವ್ರಿಗೆ ಮಾತ್ರ ಇಲ್ಲ, ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಹಾಗಾದರೆ ಒಂದಿಷ್ಟು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ. ಆ್ಯಂಡ್ ಅದನ್ನೆಲ್ಲದನ್ನು ಕೂಡ ನನಗೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾವೇರಿ, ಕೊಡಗು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇದು ಯಾವುದು ಬೆಳಗಾವಿ. ಆಲ್ಮೋಸ್ಟ್ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗಬೇಕಂತಂದರೆ ನೀವು ಒಂದಿಷ್ಟು ಸ್ಟೆಪ್ಸನ್ನು, ಅಂದರೆ ನೀವು ಒಂದಿಷ್ಟು ಕ್ರೈಟೀರಿಯಾನ ಫುಲ್ ಮಾಡಬೇಕಾಗ್ತದೆ. ನಾನು ನಿಮಗೆ ಗೈಡ್ ಮಾಡ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಗೈಡ್ ಮಾಡ್ತೀನಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ನೀವು ದಯವಿಟ್ಟು ನಾನು ಹೇಳುವಂಥದ್ದು ಇಷ್ಟೇ, ನಿಮಗೆ ಹಣ ಪಡ್ಕೊಳ್ಬೇಕಂತಿದ್ದರೆ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಅವರಿವರಂತಲ್ಲ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಈಸಿಯಾಗಿ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಹಾಗೆ ಹೀಗೆ ಏನೂ ಇಲ್ಲ, ಎಲ್ಲರೂ ಕೂಡ ಒಂದೊಳ್ಳೆ ಅರ್ನಿಂಗನ್ನು ಮಾಡ್ಕೊಳ್ಬೋದು. ಎಲ್ಲ ಒಂದು ಕಂತುಗಳಿಂದ ಆಗಿರ್ಬೋದು, ಅಥವಾ ಇದು ಒಂದೇ ಯೋಜನೆ ಅಂತ ಏನಲ್ಲ, ಎಲ್ಲ ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗಾದರೆ ಯಾವ ರೀತಿಯಲ್ಲಿ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅಂದರೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅಂತ ಹೇಳಿ ಇಲ್ಲ, ಖಂಡಿತವಾಗ್ಲೂ ಎಲ್ರಿಗೂ ಜಮೆ ಆಗುತ್ತೆ. ಯಾಕೆ ಹಣ ಜಮೆ ಆಗಲ್ಲ? ನಾನು ಹೇಳುವಂಥದ್ದು ಯಾಕೆ ಹಣ ಜಮೆ ಆಗಲ್ಲ ಅಂತ ಕೇಳುವಂಥದ್ದು. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾಕೆ ಹಣ ಜಮೆ ಆಗಲಿ? ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ಲ ಅಕೌಂಟಿಗೆ ಹಣ ಬರುತ್ತೆ. ಒಂದಿಷ್ಟು ಜನ ಹಣ ಜಮೆ ಆಗಲ್ಲ, ಇಲ್ಲ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಅಂದರೆ ಜಾಸ್ತಿ ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಮನಿಯನ್ನು ಈ ಒಂದು ಸ್ಕೀಮ್ಸ್ ಮೂಲಕ ಜನ್ರೇಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಸುಮ್ಮನೆ ಯಾಕೆ ಬಿಡ್ತೀರಾ? ಇದು ಸರ್ಕಾರದ ಒಂದು ಫ್ರೀ ಯೋಜನೆ. ನಿಮಗೆ ಬೆಳೆ ಪರಿಹಾರ ಹಣ ಆಗಿರ್ಬೋದು, ಬರ ಪರಿಹಾರ ಹಣ ಆಗಿರ್ಬೋದು, PM ಕಿಸಾನ್ ಆಗಿರ್ಬೋದು, ಒಂದು ಫ್ರೀ, ಒಂದು ನಿಮಗೆ ಏನೂ ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ, ಅಥವಾ ನೀವು ಏನೂ ಕೂಡ ಹಣವನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ, ಅಥವಾ ನೀವು ಏನೂ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವೊಂದು ಅಪ್ಲಿಕೇಶನ್ ಹಾಕಿದೆ ಅಂದರೆ ಅಪ್ಲೈ ಮಾಡಿದರೆ ಮುಗೀತು, ಅದು ಅಲ್ಲಿಗೆ ಬಂದುಬಿಡುತ್ತಂತ ಅಷ್ಟೇ. ಸಿಂಪಲ್. ನಾನು ಅದಕ್ಕೆ ಹೇಳುವಂಥದ್ದು, ಅದನ್ನು ಒಂದು ಬಾರಿ ಟ್ರೈ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತೀನಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟಾಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈಗ ಹಣ ಜಮೆ ಆಗಲ್ಲ ಆ ರೀತಿ ಏನಿಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಆದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಆದರೆ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಅಷ್ಟೇ. ಸಿಂಪಲ್ಲಾಗಿ ಡೆಫಿನೆಟಾಗಿ ಇಷ್ಟು ಮಾಡಿಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಅಂದರೆ ಈಗ ಅವ್ರಿಗಾಗಲ್ಲ ಇವರಿಗಾಗಲ್ಲ ಇಲ್ಲ, ಡೆಫಿನೆಟಾಗಿ ಎಲ್ರಿಗೂ ಬರುತ್ತೆ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಏನಾದರೂ ಇದ್ದರೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಏನಿಲ್ಲ ಅಂತಂದರೂ ಕೂಡ, ಮಿನಿಮಮ್ ಅಂತಂದರೂ ಕೂಡ ನೀವು ಒಂದೊಳ್ಳೆ ಅಮೌಂಟನ್ನು ಜನ್ರೇಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಸಿಂಪಲ್ಲಾಗಿ ನಾನು ಹೇಳುವಂಥದ್ದು ಅಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಈಗ ಆಗಲ್ಲ ಹಾಗೆ ಏನಿಲ್ಲ. ಡೆಫಿನೆಟಾಗಿ ಒಂದಿಷ್ಟು ಜನ ಹೇಳ್ತಾರೆ, ಈಗ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮಗೆ ಹಣ ಜಮೆ ಆಗುವಂಥ ಡೌಟ್ ಇದೆ ಅನ್ನುವಂಥದ್ದು. ಅದು ನಾನು ಹೇಳುವಂಥದ್ದು, ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅದೆಲ್ಲ ಸುಳ್ಳು. ನಾನು ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾಕೆ ಹಣ ಜಮೆ ಆಗಲ್ಲ ಅಂತ ಕೇಳುವಂಥದ್ದು. ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಏನಾದರೂ ಇದ್ರೆ ಮಾಡ್ಕೊಳ್ಳಿ. ಅಂದರೆ ಅಪ್ಡೇಟ್ ಆಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಆಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಆಗಿದ್ದರೆ ಬೇಡ. ಅಲ್ಲ, ಆಗಿದ್ರೆ ಯಾರು ಮಾಡ್ತಾರೆ? ಆಗಿದ್ದರೆ ಯಾರು ಮಾಡ್ತಾರೆ? ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದ್ರೆ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದ್ರೆ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಆ್ಯಂಡ್ ಏನು ಅಪ್ಡೇಟ್ ಅಂದರೆ ಮಾಡಿದ್ರೂ ಕೂಡ ಮತ್ತೆ ವಾಪಸ್ ಮಾಡಬೇಡಿ. ಡೆಫಿನೆಟಾಗಿ ಮಾಡಿಲ್ಲ ಅಂತಂದರೆ ಯು ಟ್ರೈ ಇಟ್, ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ಡೆಫಿನೆಟಾಗಿ ನಿಮಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಅಷ್ಟೇ. ಸಿಂಪಲ್ ಇಷ್ಟೇ, ಏನಿಲ್ಲ. ನೀವು ಒಂದಿಷ್ಟು ಅಪ್ಡೇಟ್ಗಳನ್ನ ಮಾಡಿಕೊಟ್ರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್, ಅಂದರೆ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಸರ್ಕಾರ ಚೆಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಅದನ್ನೆಲ್ಲ ಕಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಅನಿಸಿಕೆಯನ್ನು ಟೈಪ್ ಮಾಡುವಂಥದ್ದು ಆ್ಯಂಡ್ ಅದನ್ನು ಬರೆದು ನಮ್ಗೆ ಕಳಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಆಗಲ್ಲ ಅಂತ ಏನಿಲ್ಲ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯಿಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಯಾರೂ ಕೂಡ ಡಿಮೋಟಿವೇಷನ್ ಆಗಬೇಡಿ. ಡಿಮೋಟಿವೇಟ್ ಯಾವುದರಲ್ಲೂ ಆಗಬಾರ್ದು, ಲೈಫಲ್ಲಿ ಯಾವುದರಲ್ಲೂ ಆಗಬಾರ್ದು. ಒಂದಿಷ್ಟು ಜನ ಹೇಳ್ತಾರೆ ನಿಮ್ಮ ಹತ್ರ ಆಗಲ್ಲ ಹಾಗೆ ಹೀಗೆ ಅಂತ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನೀವು ಏನು ಹಣವನ್ನು ನೀವು ಏನು ಕೆಲಸ ಮಾಡ್ತೀರೋ ಅದನ್ನು ಪ್ರೀತಿ ಮಾಡಿ. ನಾನು ಹೇಳುವಂಥದ್ದು ಫಸ್ಟ್ ಆಫ್ ಆಲ್, ನಿಮ್ಮ ಕೆಲಸ ಏನಿದೆ, ನಿಮ್ಮ ವರ್ಕ್ ಏನಿದೆ, ಅದನ್ನ ಲವ್ ಮಾಡಲಿಕ್ಕೆ ಶುರು ಮಾಡಿ, ಪ್ರೀತಿ ಮಾಡಿ. ಆವಾಗ ನಿಮಗೆ ಖುಷಿಯಾಗುತ್ತೆ. ನೀವು ನಿಮ್ಮ ಕೆಲಸವನ್ನು ನೀವು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಬೇಕು. ಆವಾಗ ನೀವು ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ.
ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಂದರೆ ಏನೇನು ಕ್ರೈಟೀರಿಯಾ ಇದೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಈಗ ಬರದೇ ಇರ್ಬೋದು, ಡೆಫಿನೆಟಾಗಿ ಒಂದಲ್ಲ ಒಂದಿನ ಅಂತಂದರೆ ಏನು 20 ವರ್ಷ ತಗೊಳ್ಳಲ್ಲ, ಜಸ್ಟ್ ಒಂದು 2-3 ತಿಂಗಳಲ್ಲಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ.